ಎಲ್ಲರಿಗೂ ನಮಸ್ಕಾರ. ಇವತ್ತು ನವರಾತ್ರಿಯ 3ನೇ ದಿನ. ನಾವು ಈ ಹಿಂದಿನ 2 ದಿನಗಳಲ್ಲಿಯೂ ಕೂಡ ಹಾಗೂ ಇನ್ನು ಮುಂದಿನ ದಿನಗಳಲ್ಲಿಯೂ ನಾವು ದೇವಿ ಮಹಾತ್ಮೆಯ ಅಥವಾ ದುರ್ಗಾ ಸಪ್ತಶತಿಯ ಬಗ್ಗೆ ತಿಳ್ಕೊಳ್ತಾ ಇದ್ದೇವೆ, ಅದರ ಬಗ್ಗೆ ವಿಚಾರ ಮಾಡ್ತಾ ಇದ್ದೇವೆ. ನಿನ್ನೆ ದಿವಸ ನಾವು ದುರ್ಗಾ ಸಪ್ತಶತಿಯ ಪ್ರಥಮ ಚರಿತದ ಬಗ್ಗೆ ಒಂದಷ್ಟು ಮಾತನಾಡಿದ್ದೇವೆ. ಸುಮೇಧ ಅಂತ ಹೇಳುವಂತಹ ಋಷಿಯ ಬಳಿಗೆ ಬಂದಂತಹ ಸುರಥ ಅಂತ ಹೇಳುವಂತಹ ಮಹಾರಾಜ ಹಾಗೂ ಸಮಾಧಿ ಅಂತ ಹೇಳುವಂತಹ ವೈಶ್ಯ, ಇವರಿಬ್ಬರೂ ಕೂಡ ದೇಶದಿಂದ ಹಾಗೂ ಮನೆಯಿಂದ ಹೊರಹಾಕಲ್ಪಟ್ಟು ಬಂದವರು. ಈ ಹೊರಹಾಕಲ್ಪಟ್ಟಿದ್ರೂ ಕೂಡ ತನ್ನವರ ಮೇಲಿದ್ದಂತಹ ಮೋಹ ಅವರಿಗೆ ಕಡಿಮೆ ಆಗಿರುವುದಿಲ್ಲ. ಇದರ ಬಗ್ಗೆ ಪ್ರಶ್ನೆಯನ್ನು ಇಡ್ತಾ ಇರ್ತಾರೆ ಸುಮೇಧ ಮಹರ್ಷಿಗಳ ಹತ್ರ. ಆಗ ಸುಮೇಧ ಮಹರ್ಷಿಗಳು ಹೇಳ್ತಾರೆ, ನಿಮ್ಮ ಈ ಎಲ್ಲ ಒಂದು ಗೊಂದಲಗಳಿಗೆ ಕಾರಣ ಏನು ಅಂತ ಹೇಳಿದರೆ ಅದು ಮಾಯೆ ನಿಮ್ಮನ್ನು ಆವರಿಸಿಕೊಂಡಿರುವುದರಿಂದ ಅಂತ ಹೇಳಿ, ಸುಮೇಧ ಮಹರ್ಷಿ ಆ ಮಹಾವಿಷ್ಣುವನ್ನೂ ಕೂಡ ಮಾಯೆ ಆವರಿಸಿಕೊಂಡಾಗ ಅವನು ಯೋಗನಿದ್ರೆಯಲ್ಲಿದ್ದ. ಕೊನೆಗೆ ಅವನ ಶರೀರವನ್ನು ಬಿಟ್ಟು ಮಾಯೆ ಹೊರಬಂದಾಗ ಆ ಮಹಾವಿಷ್ಣುವಿನ ಕೈಯಿಂದ ಮಧುಕೈಟಭರ ವಧೆ ಆಯಿತು ಅಂತ ಹೇಳುವಂಥದ್ದನ್ನು ನಿನ್ನೆಯ ದಿವಸ ನಾವು ದುರ್ಗಾ ಸಪ್ತಶತಿಯ ಪ್ರಥಮ ಚರಿತದಲ್ಲಿ ನಾವು ಇದೆಲ್ಲವನ್ನೂ ಕೂಡ ವಿಚಾರ ಮಾಡಿದ್ದೇವೆ. ಇವತ್ತು ನಾವು ಇಲ್ಲಿಂದ ಮುಂದೆ ಹೋಗುತ್ತಾ ಮಧ್ಯಮ ಚರಿತಕ್ಕೆ ನಾವು ಪ್ರವೇಶವನ್ನು ಮಾಡಬೇಕು. ಮಧುಕೈಟಭರನ್ನು ಸಂಹಾರ ಮಾಡಿದಂತಹ ವಿಷ್ಣುವಿನ ಆ ಶಕ್ತಿ ಏನಿದೆ ಅದುವೇ ದುರ್ಗಾಶಕ್ತಿ. ಪ್ರಥಮ ಚರಿತಕ್ಕೆ ಅಧಿದೇವತೆಯಾಗಿರುವಂಥವಳು ಮಹಾಕಾಳಿ. ಇವತ್ತು ನಾವು ಮಧ್ಯಮ ಚರಿತವನ್ನು ನೋಡುವಂತಹ ಪ್ರಯತ್ನ ಮಾಡುವ. ದುರ್ಗಾ ಸಪ್ತಶತಿಯ ದೇವಿ ಮಹಾತ್ಮೆಯ ಮಧ್ಯಮ ಚರಿತದಲ್ಲಿ ಏನು ಹೇಳಿದ್ದಾರೆ ಅಂತ. ಮಧ್ಯಮ ಚರಿತ ಅಂತ ಹೇಳುವಂಥದ್ದು ನಮಗೆ ಕರ್ನಾಟಕದವರಿಗೆಲ್ಲ ಅತ್ಯಂತ ಹತ್ತಿರವಾದಂತಹ ಭಾಗ. ನಾವೆಲ್ಲ ಇದರ ಬಗ್ಗೆ ತಿಳ್ಕೊಳ್ಬೇಕು ಹಾಗೂ ಕೆಲವರಷ್ಟು ಜನರಿಗೆ ತಿಳ್ಕೊಂಡು ಇದ್ದಿರಬಹುದು. ಈ ಮಧ್ಯಮ ಚರಿತದಲ್ಲಿ ಬರುವಂಥದ್ದೇ ಮಹಿಷಾಸುರನ ವಧೆ ಅಂತ. ಬಹಳ ಹಿಂದಿನ ಕಾಲದಲ್ಲಿ ದೇವತೆಗಳನ್ನೆಲ್ಲ ದೇವೇಂದ್ರ ಆಳ್ತಾ ಇದ್ದರೆ ಮಹಿಷಾಸುರ ದಾನವರನ್ನೆಲ್ಲ ಆಳ್ತಾ ಇದ್ದ. ಈ ಮಹಿಷಾಸುರನ ಉಪಟಳ ಅಂತ ಹೇಳುವಂಥದ್ದು ಹೆಚ್ಚಾಗಿ ಆತ ದೇವಲೋಕಕ್ಕೆ ಆಕ್ರಮಣ ಮಾಡ್ತಾನೆ. ದೇವಲೋಕಕ್ಕೆ ಆಕ್ರಮಣ ಮಾಡಿ ದೇವತೆಗಳೆಲ್ಲರನ್ನೂ ಕೂಡ ಯುದ್ಧದಲ್ಲಿ ಸೋಲಿಸಿ ಪ್ರತಿಯೊಂದು ದೇವತೆಗಳನ್ನು ಅವರವರ ಸ್ಥಾನದಿಂದ ಕೆಳಗಿಳಿಸಿ ಸ್ವರ್ಗದ ಅಧಿಪತ್ಯವನ್ನು ಅವನೇ ಮಹಿಷಾಸುರನೇ ತೆಕ್ಕೊಳ್ತಾನೆ. ಇವಾಗ ಅವನ ಜೊತೆಯಲ್ಲಿ ಹೋರಾಡಲಿಕ್ಕೆ ದೇವಾನುದೇವತೆಗಳಿಗೆ ಆಗುವುದಿಲ್ಲ. ಬ್ರಹ್ಮದೇವರನ್ನು ಮುಂದೆ ಮಾಡಿಕೊಂಡು ಎಲ್ಲ ದೇವಾನುದೇವತೆಗಳು ಕೂಡ ಹರಿಹರರ ಮುಂದೆ ಬರ್ತಾರೆ. ಹರಿಹರರ ಮುಂದೆ ಬಂದು ಈ ರೀತಿಯಾಗಿ ನಮ್ಮನ್ನು ಮಹಿಷಾಸುರನು ತೊಂದರೆ ಕೊಟ್ಟಿದ್ದಾನೆ, ನಮ್ಮೆಲ್ಲರನ್ನೂ ನಮ್ಮ ಸ್ಥಾನದಿಂದ ಕೆಳಗಿಳಿಸಿದ್ದಾನೆ, ಮಹಿಷಾಸುರನ ಬಾಧೆಯಿಂದ ನಮ್ಮನ್ನು ಕಾಪಾಡಬೇಕು ಅಂತ ಕೇಳಿಕೊಳ್ತಾರೆ. ಇದು ಮಧ್ಯಮ ಚರಿತದ ಭಾಗವನ್ನು ನಾವು ನೋಡ್ತಾ ಇದ್ದೇವೆ. ಮಧ್ಯಮ ಚರಿತಕ್ಕೆ ಅಧಿದೇವತೆಯಾಗಿ ಇರುವಂಥವಳು ಮಹಾಲಕ್ಷ್ಮಿ ಈ ಚರಿತಕ್ಕೆ ಅಧಿದೇವತೆಯಾಗಿದ್ದಾಳೆ. ಹೀಗೆ ಬಂದಂತಹ ದೇವಾನುದೇವತೆಗಳೆಲ್ಲ ಹರಿಹರರ ಬಳಿಯಲ್ಲಿ ತಮ್ಮ ಕಷ್ಟವನ್ನು ಹೇಳಿಕೊಂಡಾಗ ಹರಿಹರರಿಗೆ ಕೋಪ ಬರ್ತದೆ, ಕ್ರೋಧ. ಈ ಕ್ರೋಧದಿಂದ ಅವರ ಹಣೆಯಿಂದ ಕ್ರೋಧಾಗ್ನಿ ಜ್ವಾಲೆಯೊಂದು ಹೊರಕ್ಕೆ ಚಿಮ್ಮುತ್ತದೆ. ಈ ಕ್ರೋಧಾಗ್ನಿ ಜ್ವಾಲೆ ಹೊರಕ್ಕೆ ಹರಿಹರರ ಮುಖದಿಂದ ಚಿಮ್ಮಿದ ತಕ್ಷಣ ಬ್ರಹ್ಮದೇವರ ಮುಖದಿಂದಲೂ ಕೂಡ ಕ್ರೋಧಾಗ್ನಿ ಹೊರಕ್ಕೆ ಚಿಮ್ಮಿತು. ಕ್ರೋಧಾಗ್ನಿ ಜ್ವಾಲೆ ಹೊರಕ್ಕೆ ಬರ್ತದೆ. ಎಲ್ಲ ದೇವಾನುದೇವತೆಗಳು, ಇಂದ್ರ ಇರ್ಬೋದು, ವಾಯು, ವರುಣ, ಯಮ, ಕುಬೇರ, ಈ ರೀತಿ ಎಲ್ಲ ದೇವಾನುದೇವತೆಗಳ ಶರೀರದಿಂದಲೂ ಕೂಡ ಕ್ರೋಧಾಗ್ನಿ ಜ್ವಾಲೆಯೊಂದು ಹೊರಕ್ಕೆ ಬಂದು ಅದು ಮುಗಿಲೆತ್ತರಕ್ಕೆ ಬೆಳೆದು ನಿಲ್ತದೆ. ಅತ್ಯಂತ ಪ್ರಕಾಶಮಾನವಾದಂತಹ ಕಾಂತಿಯೊಂದು ಆಕಾಶದೆತ್ತರಕ್ಕೂ ಕೂಡ ವ್ಯಾಪಿಸಿ ನಿಂತುಕೊಳ್ಳುತ್ತದೆ. ದೇವಾನುದೇವತೆಗಳ ಶರೀರದಿಂದ ಜೊತೆಗೆ ತ್ರಿಮೂರ್ತಿಗಳ ಶರೀರದಿಂದಲೂ ಹೊರಟಂತಹ ಆ ಒಂದು ಕಾಂತಿ ಮುಗಿಲೆತ್ತರಕ್ಕೆ ವ್ಯಾಪಿಸಿ ದಿವ್ಯವಾದಂತಹ ಒಂದು ತೇಜೋಪುಂಜವಾಗಿ ಅಲ್ಲಿ ರೂಪುಗೊಳ್ಳುತ್ತದೆ. ಆಮೇಲೆ ಒಬ್ಬೊಬ್ಬರು ದೇವತೆಗಳೇನಿದ್ದಾರೆ ಅವರ ಎಲ್ಲರ ಮುಖಾಂತರ ಅಲ್ಲಿ ಒಂದು ಸ್ತ್ರೀ ರೂಪ ಅಂತ ಹೇಳುವಂಥದ್ದು ಈ ತೇಜಸ್ಸಿನಿಂದ ನಿರ್ಮಾಣವಾಗಿರುತ್ತದೆ. ಈ ಸ್ತ್ರೀ ರೂಪಕ್ಕೆ ಅಂಗಾಂಗಗಳು, ಅವಯವಗಳು ಅಂತ ಹೇಳುವಂಥದ್ದು ಇವರ ಎಲ್ಲರ ತೇಜಸ್ಸಿನಿಂದ ನಿರ್ಮಾಣವಾಗ್ತದೆ. ಪರಶಿವನಿಂದ ಒಂದಷ್ಟು ಅಂಗಾಂಗಗಳು, ಮಹಾವಿಷ್ಣುವಿಂದ, ಬ್ರಹ್ಮನಿಂದ, ಉಳಿದಂತಹ ದೇವತೆಗಳಿಂದ ಎಲ್ಲರಿಂದಲೂ ಕೂಡ ಆಕೆಯ ಒಂದೊಂದೇ ಅಂಗಾಂಗಗಳು ನಿರ್ಮಾಣವಾಗಿ ಅತ್ಯಂತ ಹೆಚ್ಚಾದ ಸೌಂದರ್ಯದಿಂದ ಇರ್ಬೋದು, ಕಾಂತಿಯಿಂದ, ಶೌರ್ಯದಿಂದ, ಒಂದು ರೀತಿಯ ಕ್ಷತ್ರಿಯ ತೇಜಸ್ಸಿನಿಂದ ಬೆಳಗುತ್ತಾ ಇದ್ದಂತಹ ಸುಂದರವಾದಂತಹ ಸ್ತ್ರೀರೂಪವೊಂದು ಆಗ ಈ ಎಲ್ಲ ದೇವತೆಗಳ ಶರೀರದಿಂದ ಹೊರಟಂತಹ ಕ್ರೋಧಾಗ್ನಿಯಿಂದ ತಾನಲ್ಲಿ ರೂಪುಗೊಳ್ಳುತ್ತದೆ. ಆಕೆ ಕ್ರೋಧಾಗ್ನಿಯಿಂದ ಮಾತ್ರ ಉಂಟಾದವಳಲ್ಲ, ತಾಯಿ ಜಗನ್ಮಾತೆ ಅಲ್ಲಿ ರೂಪುಗೊಳ್ತಾ ಇದ್ದಾಳೆ. ತಾನು ಲಲಿತಾ ಸಹಸ್ರನಾಮದ ಒಂದು ಶ್ಲೋಕವನ್ನು ನಾವಿಲ್ಲಿ ನೆನೆಸಿಕೊಳ್ಳಬೇಕು. ಚಿದಗ್ನಿಕುಂಡ ಸಂಭೂತ ದೇವ ಕಾರ್ಯ
ಕ್ರೋಧಾಯ ಸಮುದ್ಯತ. ಅಂದರೆ ಆಕೆ ಕ್ರೋಧಾಗ್ನಿಯಿಂದ ಮಾತ್ರ ಉಂಟಾದವಳಲ್ಲ, ಚಿದಗ್ನಿಯಿಂದಲೂ ಕೂಡ ತಾನು ಉಂಟಾಗಿದ್ದಾಳೆ. ದೇವತೆಗಳ ಚಿದಗ್ನಿ ಅಂತ ಹೇಳಿದರೆ ಅವರ ಜ್ಞಾನ, ಅವರ ಆ ರೂಪ ಇರ್ಬೋದು, ಅವರ ಶಕ್ತಿ ಇರ್ಬೋದು, ಅವರ ವಿಭೂತಿಗಳು ಪ್ರತಿ ಒಂದನ್ನೂ ಕೂಡ ಆಕೆ ತನ್ನಲ್ಲಿ ತುಂಬಿಸಿಕೊಂಡು ತಾನಲ್ಲಿ ವ್ಯಕ್ತವಾಗಿದ್ದಾಳೆ. ಅತ್ಯಂತ ಅದ್ಭುತವಾದಂತಹ ಆ ದುರ್ಗಾ ರೂಪವೊಂದು ಈ ದಿನ ಅಲ್ಲಿ ನಿರ್ಮಾಣವಾಗ್ತದೆ. ಆವಾಗ ಎಲ್ಲ ದೇವಾನುದೇವತೆಗಳು ಕೂಡ ತ್ರಿಮೂರ್ತಿಗಳನ್ನು ಸೇರಿಸಿಕೊಂಡು ಆ ತಾಯಿಗೆ, ಆ ಜಗನ್ಮಾತೆಗೆ, ಆ ಸ್ತ್ರೀ ರೂಪಕ್ಕೆ ಆಯುಧಗಳನ್ನು ತಾವು ಕೊಡ್ತಾರೆ. ಪರಶಿವನು ತನ್ನ ತ್ರಿಶೂಲದಿಂದ ಇನ್ನೊಂದು ತ್ರಿಶೂಲವನ್ನು ಹೊರತೆಗೆದು ಆಕೆಗೆ ಆಯುಧವನ್ನಾಗಿ ಕೊಡ್ತಾನೆ. ಮಹಾವಿಷ್ಣು ತನ್ನ ಚಕ್ರದಿಂದ ಮತ್ತೊಂದು ಚಕ್ರವನ್ನು ತೆಗೆದು ಅದನ್ನು ಅವಳಿಗೆ ಆಯುಧವನ್ನಾಗಿ ಕೊಡ್ತಾನೆ. ಬ್ರಹ್ಮದೇವರು ಕಮಂಡಲವನ್ನು ಕೊಟ್ಟು ಬಿಡ್ತಾರೆ. ಕುಬೇರನು ಎಂದೂ ಬರಿದಾಗದೇ ಇದ್ದಂತಹ ಪಾನಪಾತ್ರೆಯನ್ನು ಕೊಟ್ಟು ಬಿಡ್ತಾನೆ. ಇಂದ್ರನು ವಜ್ರಾಯುಧವನ್ನು ಕೊಟ್ಟು ಬಿಡ್ತಾನೆ. ವಜ್ರಾಯುಧದಂಥದ್ದೇ ಇನ್ನೊಂದು ವಜ್ರಾಯುಧವನ್ನು ಕೊಡುವಂಥದ್ದು. ಅದೇ ರೀತಿಯಾಗಿ ಸಮುದ್ರದೇವ ವರುಣ ತನ್ನಲ್ಲಿದ್ದಂತಹ ಮುತ್ತು ರತ್ನ ಇವುಗಳಿಂದ ವಿಶೇಷವಾದಂತಹ ಆಭರಣಗಳನ್ನು ಆಕೆಗೆ ಕೊಟ್ಟು ಬಿಡ್ತಾನೆ. ಅಗ್ನಿಯು ಶಕ್ತ್ಯಾಯುಧವನ್ನು ಕೊಡ್ತಾನೆ, ಹಾಗೂ ವಾಯುವು ಬಿಲ್ಲು ಬಾಣಗಳನ್ನು ಬತ್ತಳಿಕೆಗಳನ್ನು ಆಕೆಗೆ ಕೊಡ್ತಾನೆ. ಸೂರ್ಯನು ತನ್ನ ಸಮಸ್ತ ಕಿರಣಗಳನ್ನು ಆಕೆಯ ಶರೀರದ ರೋಮಗಳಲ್ಲಿ ತಾನು ತುಂಬಿಸ್ತಾನೆ. ಅದೇ ರೀತಿಯಾಗಿ ಯಮನು ತನ್ನ ಕಾಲದಂಡದಿಂದ ದಂಡಾಯುಧವನ್ನು ತೆಗೆದವಳಿಗೆ ಕೊಡ್ತಾನೆ. ಈ ರೀತಿಯಾಗಿ ಬೇರೆ ಬೇರೆ ದೇವತೆಗಳು ಎಲ್ಲರೂ ಸೇರಿ ಆಕೆಗೆ ತಮ್ಮ ತಮ್ಮ ಆಯುಧಗಳಿಂದ ಒಂದಷ್ಟು ಅಂಶವನ್ನು ತೆಗೆದು ಆಕೆಗೆ ಆಯುಧಗಳನ್ನಾಗಿ ಕೊಟ್ಟು ಬಿಡುತ್ತಾರೆ. ಈಗ ಆ ಜಗನ್ಮಾತೆಯು ತಾನಲ್ಲಿ ಆವಿರ್ಭವಿಸಿದ್ದಾಳೆ, ತಾನಲ್ಲಿ ಮೂಡಿಕೊಂಡಿದ್ದಾಳೆ. ಆಕೆ ಮಹಿಷಾಸುರ ವಧೆಗಾಗಿ ಈ ದೇವತೆಗಳಿಂದ ತಾನು ನಿರ್ಮಾಣವಾಗಿದ್ದಾಳೆ. ಹೀಗೆ ಉಂಟಾದಂತಹ ಈ ಜಗನ್ಮಾತೆ ಏನಿದ್ದಾಳೆ, ಆಕೆ ಜೋರಾಗಿ ಶಂಖನಾದವನ್ನು ಮಾಡ್ತಾಳೆ. ಈ ಶಂಖನಾದವನ್ನು ಕೇಳಿದ ಅಲ್ಲೆಲ್ಲೋ ಇದ್ದಾನೆ ಮಹಿಷಾಸುರ, ನಾನೇ ಅಂತ ಅಹಂಕಾರದಲ್ಲಿ ಮೆರೀತಾ ಇದ್ದಾನೆ. ಈ ಶಬ್ದವನ್ನು ಕೇಳಿದ್ದಾನೆ, ಯುದ್ಧಕ್ಕೆ ಅಂತ ತಾನು ಮುಂದಕ್ಕೆ ಬರ್ತಾನೆ. ಇವಾಗ ಈಕೆ ಸಿಂಹವಾಹಿನಿ ಬೇರೆ ಆಗಿದ್ದಾಳೆ. ಜಗನ್ಮಾತೆ ಏನು ದೇವತೆಗಳೆಲ್ಲರ ಶಕ್ತಿಯಿಂದಾಗಿ ತಾನು ತೇಜಸ್ಸಿನಿಂದಾಗಿ ರೂಪುಗೊಂಡಿದ್ದಾಳೋ, ಆ ಜಗನ್ಮಾತೆ ಏನಿದ್ದಾಳೆ ಸಿಂಹವಾಹಿನಿ ಬೇರೆ ಆಗಿದ್ದಾಳೆ. ಇವಾಗ ಮಹಿಷಾಸುರ ಯುದ್ಧಕ್ಕೆ ಅಂತ ತಾನು ಹೊರಟು ಬರ್ತಾನೆ. ಮೊದಲಿಗೆ ಮಹಿಷಾಸುರನ ಅನೇಕ ಸೈನಿಕರು ಬರ್ತಾರೆ. ಅವನ ಸೇನಾಧಿಪತಿಗಳಿರ್ಬೋದು, ಇನ್ನುಳಿದ ಅವನ ಮಂತ್ರಿವರ್ಗ, ಇವರೆಲ್ಲ ಅಸಂಖ್ಯಾತ ಜನ ಅಲ್ಲಿಗೆ ಬರ್ತಾರೆ. ಇವರೆಲ್ಲರನ್ನೂ ಕೂಡ ತಾಯಿ ಹಿಂದು ಮುಂದು ನೋಡದೆ ಕ್ಷಣ ಮಾತ್ರದಲ್ಲಿ ಕೆಲವರನ್ನು ಹುಂಕಾರದಿಂದ, ಕೆಲವರನ್ನು ತನ್ನ ಗದಾಪ್ರಹಾರದಿಂದ, ಕೆಲವರನ್ನು ಬಿಲ್ಲಿನಿಂದ, ಕೆಲವರನ್ನು ತನ್ನ ಬೆಲ್ಲು ಬಾಣಗಳಿಂದ, ಅದೇ ರೀತಿಯಾಗಿ ಚಕ್ರಗಳಿಂದ, ಈ ರೀತಿಯಾಗಿ ವಧಿಸಿ ಬಿಡ್ತಾಳೆ. ಎಲ್ಲರೂ ನಿಸ್ಸಂತಾನವಾಗಿ ಅಲ್ಲಿ ಪ್ರತಿಯೊಬ್ಬರೂ ಕೂಡ ಹತರಾಗಿ ಹೋಗ್ತಾರೆ. ಇನ್ನೀಗ ಮುಂದೆ ಮಹಿಷಾಸುರನೇ ತಾನು ಯುದ್ಧಕ್ಕೆ ಬರ್ತಾನೆ. ಈ ತಾಯಿಯ ಆ ಒಂದು ರೂಪ ಹೇಗಿತ್ತು, ಹಾಗೂ ಆ ಯುದ್ಧದ ಪ್ರಕ್ರಿಯೆ ಹೇಗಿತ್ತು, ಆ ಯುದ್ಧ ಹೇಗೆ ನಡೆಯಿತು ಅಂತ ಹೇಳುವಂಥದ್ದನ್ನೆಲ್ಲ ನಾವು ಸಪ್ತಶತಿಯ ಆ ಶ್ಲೋಕಾರ್ಥಗಳಲ್ಲಿ, ಸಂಸ್ಕೃತ ನಮಗೆ ಬರುವುದಿಲ್ಲ ಅಂತಾದರೆ ಅಲ್ಲಾದರೂ ನಾವು ಓದಿ ತಿಳ್ಕೊಳ್ಬೋದು. ಆ ಭೀಕರವಾದಂತಹ ಯುದ್ಧ, ಹೆಣದ ರಾಶಿಗಳು, ಎಲ್ಲಿ ನೋಡಿದರಲ್ಲಿ ಹೆಣದ ರಾಶಿಗಳು, ಅವುಗಳ ಮೇಲೆಲ್ಲ ಓಡಾಡುತ್ತಾ ಈಕೆಯ ವಾಹನವಾದಂತಹ ಸಿಂಹ ಏನುಂಟು ಅದು ಪ್ರತಿ ಒಂದನ್ನು ಕಚ್ಚುತ್ತಾ ಎಳೆಯುತ್ತಾ ತಾನಲ್ಲಿ ಒಂದು ರೀತಿ ರುದ್ರ ಭಯಂಕರವಾದಂತಹ ಒಂದು ದೃಶ್ಯ ಅಲ್ಲಿ ನಿರ್ಮಾಣವಾಗಿದೆ. ಈ ರೀತಿಯಾಗಿ ಆಕೆ ಮಹಿಷಾಸುರನ ಸಮಸ್ತ ಸೈನ್ಯವನ್ನು ಕೂಡ ತಾಯಿ ನಾಶಗೊಳಿಸ್ತಾಳೆ. ಮಹಿಷಾಸುರನೇ ತಾನು ಯುದ್ಧಕ್ಕೆ ಅಂತ ಬರ್ತಾನೆ. ಜಗದಂಬೆ ಹಾಗೂ ಮಹಿಷಾಸುರನ ಮಧ್ಯದಲ್ಲಿ ಘೋರವಾದಂತಹ ಯುದ್ಧವೂ ನಿರ್ಮಾಣವಾಗ್ತದೆ. ಆತ ಕಾಮರೂಪಿ, ಅಂದರೆ ಬೇಕಾದ ರೂಪವನ್ನು ತಾನು ಧರಿಸಬಲ್ಲವನಾಗಿದ್ದಾನೆ. ಯಾರು? ಮಹಿಷಾಸುರ ಒಂದು ಬಾರಿ ಆನೆ ಆಗ್ತಾನೆ, ಮತ್ತೊಂದು ಬಾರಿ ಹುಲಿ ಆಗ್ತಾನೆ, ಮತ್ತೊಮ್ಮೆ ಸಿಂಹವಾಗ್ತಾನೆ, ಮತ್ತೊಮ್ಮೆ ಮನುಷ್ಯನಾಗ್ತಾನೆ, ಇನ್ನೊಮ್ಮೆ ಮಹಿಷ ಕೋಣನಾಗುತ್ತಾನೆ. ಹೀಗೆ ಬೇರೆ 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 ರೀತಿಯ ರೂಪವನ್ನು ಗಳಿಗೆಗೊಮ್ಮೆ ಪಡೆದುಕೊಂಡು ತಾನು ಅವಳ ಜೊತೆಯಲ್ಲಿ ಯುದ್ಧಕ್ಕೆ ಬರ್ತಾನೆ. ಅವನು ಕೂಡ ಏನು ಸಾಮಾನ್ಯ ಪರಾಕ್ರಮಿ ಅಲ್ಲ, ಬಹಳ ಪರಾಕ್ರಮದಿಂದ ಆತನೂ ಯುದ್ಧ ಮಾಡ್ತಾನೆ. ಹೀಗೆ ಜಗದಂಬಿಕೆ ಇವರಿಬ್ಬರ ಮಧ್ಯದಲ್ಲಿ ಘೋರವಾದಂತಹ ಯುದ್ಧ, ಹೆಣಗಳ ರಾಶಿ, ನೆತ್ತರಿನ ಕೋಡಿ ಹರಿದಿದೆ. ಈ ಭಾಗಗಳನ್ನೆಲ್ಲ ಅಲ್ಲಿಯೇ ನಾವು ನೋಡಿ ಅದರ ಆ ಒಂದು ಅನುಭವವನ್ನು ನಾವು ಪಡ್ಕೊಳ್ಬಹುದು. ಈ ರೀತಿಯಾಗಿ ಘೋರವಾದ ಯುದ್ಧವು ನಡೀತಾ ಇರುತ್ತದೆ. ಮಹಿಷಾಸುರ ಆರ್ಭಡಿಸ್ತಾ ಇದ್ದಾನೆ. ಆವಾಗ ತಾಯಿ ಜಗನ್ಮಾತೆ ಕುಬೇರ ಕೊಟ್ಟಿದ್ದಂತಹ ಆ ಪಾನಪಾತ್ರೆ ಏನುಂಟು, ಆ ಪಾನಪಾತ್ರೆಯಿಂದ ತಾನು ಮಧುವನ್ನು ಕುಡಿಯುತ್ತಾಕೆ ಹೇಳ್ತಾಳಂತೆ, ಆಯಿತು ಆರ್ಭಡಿಸು, ಎಷ್ಟೊತ್ತು ಆರ್ಭಡಿಸ್ತೆ ಅಂತ ನಾನು ಕೂಡ ನೋಡ್ತೇನೆ. ಇನ್ನೇನು ನಾನು ಯುದ್ಧಕ್ಕೆ ಹೊರಟಾಗ ನಿನ್ನ ಪರಿಸ್ಥಿತಿ ಏನಾಗುತ್ತದೆ ಅಂತ ಹೇಳುವಂಥದ್ದನ್ನು ಮುಂದೆ ನೋಡುವ ಅಂತ ತಾನು ಗರ್ಜಿಸ್ತಾಳಂತೆ ಆ ತಾಯಿಯ ರೂಪ ಹೇಗಿತ್ತು ಅಂತ. ಆಕೆಯ ತ್ರಿಶೂಲ ಆಕಾಶಕ್ಕೆ ಹೋಗಿ ಚುಚ್ಚಿಕೊಳ್ತಾ ಉಂಟು, ಅಲ್ಲಿಗೆ ತಾಗುತ್ತದೆ ಏನೋ ಅಂತ ಹೇಳುವಂಥ ರೀತಿಯಲ್ಲಿ
ಭಾಸವಾಗ್ತಾ ಉಂಟಂತೆ. ಆ ರೀತಿಯಾದಂತಹ ಘೋರ ರುದ್ರ ಚಿತ್ರಣ ಅಲ್ಲಿ ನಿರ್ಮಾಣವಾಗಿದೆ. ಮಹಿಷಾಸುರ ಹಾಗೂ ಜಗದಂಬಿಕೆಯ ಮಧ್ಯದಲ್ಲಿ ಯುದ್ಧ. ಮಹಿಷಾಸುರ ಮರ್ದಿನಿಯಾದಂಥ ಆಕೆಯನ್ನು ಸೈರಭ ಮರ್ದಿನಿ ಅಂತ ಇಲ್ಲಿ ಕರೀತಾರೆ. ಸೈರಭ ಅಂತ ಹೇಳಿದರೆ ಮಹಿಷ, ಕೋಣ ಅಂತ ಅರ್ಥ. ಅವನನ್ನು ಮರ್ದನ ಮಾಡಲಿಕ್ಕಾಗಿ ಆಕೆ ಸೈರಭ ಮರ್ದಿನಿಯಾಗಿ ನಿಂತಿದ್ದಾಳೆ. ಈ ಘೋರ ಯುದ್ಧ ಮುಂದುವರಿತಾ ಉಂಟು. ಸಿಂಹ ಕೆಲವರನ್ನು ಕೊಲ್ಲುವುದು, ಆಕೆಯೂ ಕೂಡ ಇವನ ಜೊತೆಯಲ್ಲಿ ಬಾಣದಿಂದ, ಚಕ್ರದಿಂದ ಹಾಗೂ ದೇವಾನುದೇವತೆಗಳು ಕೊಟ್ಟಂತಹ ಬೇರೆ ಬೇರೆ ಆಯುಧಗಳಿತ್ತಲ್ಲ, ತ್ರಿಶೂಲ ಇತ್ತು, ಇದು ಎಲ್ಲದರಿಂದಲೂ ಕೂಡ ಪ್ರಹಾರ ಮಾಡ್ತಾ ಮಾಡ್ತಾ ಯುದ್ಧ ಮುಂದುವರಿಯುತ್ತಾ ಇನ್ನೇನು ಅಷ್ಟಮಿ ನವಮಿ ಈ 2 ದಿನಗಳ ಸಂಧಿಕಾಲದಲ್ಲಿ, 2 ತಿಥಿಗಳ ಸಂಧಿಕಾಲದಲ್ಲಿ ಆಕೆ ಮಹಿಷಾಸುರನ ಕುತ್ತಿಗೆಯ ಮೇಲೆ ತನ್ನ ಕಾಲನ್ನಿಟ್ಟು ತ್ರಿಶೂಲದಿಂದ ಇರಿಯುವಂತಹ ಸಮಯ. ಅವನ ಶರೀರದಿಂದ ಅವನು ಆವಾಗ ಮಹಿಷ ರೂಪದಲ್ಲಿದ್ದಾನೆ. ಆ ಮಹಿಷ ರೂಪವನ್ನು ಬಿಟ್ಟು ಇನ್ನೇನು ಆತ ರಾಕ್ಷಸ ರೂಪ ಹೊರ ಬರಬೇಕು, ರಾಕ್ಷಸನಾಗಿ ಪರಿವರ್ತನೆ ಆಗುತ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಅವನ ಕೊರಳ ಮೇಲೆ ಕಾಲನ್ನಿಟ್ಟು, ಕುತ್ತಿಗೆ ಮೇಲೆ ಕಾಲನ್ನಿಟ್ಟು ಆ ಜಗದಂಬೆ ಅವನನ್ನು ತ್ರಿಶೂಲದಿಂದ ವಧಿಸಿ ಬಿಡ್ತಾಳೆ. ಇದನ್ನು ಇವತ್ತೂ ಕೂಡ ನಾವು ಮೈಸೂರಿಗೆ ಹೋದರೆ ಅಲ್ಲಿಯ ಸಂಗ್ರಹಾಲಯದಲ್ಲಿ ಈ ಪ್ರತಿಕೃತಿಯನ್ನು, ಈ ಸನ್ನಿವೇಶ ಏನುಂಟು ಇದರ ಚಿತ್ರಣವನ್ನು ಇವತ್ತೂ ಕೂಡ ನಾವಲ್ಲಿ ನೋಡ್ಬೋದು. ಮಹಿಷಾಸುರ ಮರ್ದಿನಿಯಾದಂತಹ ಜಗನ್ಮಾತೆ ಅವನನ್ನು ಇರಿಯುವುದು, ಹಾಗೂ ಇರಿಯುವಾಗ ಅವನು ಆ ಮಹಿಷ ರೂಪದಿಂದ ರಾಕ್ಷಸ ಹೊರಬರ್ತಾ ಇರುವುದು. ಆಗಲೇ ಆ ಕತ್ತಿಗೆ ಆಕೆ ಕಾಲಿನಿಂದ ಮೆಟ್ಟಿ ಅವನನ್ನು ಕೊಲ್ಲುವಂಥದ್ದು. ಈ ದೃಶ್ಯ ಇವತ್ತು ಅಲ್ಲಿ ಉಂಟು. ಈ ರೀತಿಯಾಗಿ ಮಹಿಷಾಸುರನನ್ನು ವಧಿಸಿದಂತಹ ಜಗನ್ಮಾತೆ ತಾನು ಮಹಿಷಾಸುರ ಮರ್ದಿನಿಯಾಗಿ ನಿಲ್ತಾಳೆ ಅಂತ ಹೇಳುವಂಥದ್ದು. ಇದು ದುರ್ಗಾ ಸಪ್ತಶತಿಯ ಮಧ್ಯಮ ಚರಿತದಲ್ಲಿ ಬರುವಂತಹ ಭಾಗ. ಇದಕ್ಕೆ ಮಹಾಲಕ್ಷ್ಮಿ ತಾನು ಅಧಿದೇವತೆಯಾಗಿದ್ದಾಳೆ ಅಂತ ನಾವಾಗಲೇ ಹೇಳಿದ ಹಾಗೆ ಮಹಿಷಾಸುರ ಮರ್ದಿನಿಯಾದಂತಹ ಜಗನ್ಮಾತೆ ಆಕೆ ಮಹಿಷೂರಿನಲ್ಲಿ ತಾನು ಬಂದು ನೆಲೆಯಾಗುತ್ತಾಳೆ. ಇವತ್ತು ಕೂಡ ಮೈಸೂರಿನಲ್ಲಿ ನಾವು ನೋಡ್ತೇವೆ, ಆ ಮೈಸೂರಿನ ಆ ದೇವಾಲಯದಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಆಕೆ ನಿಂತಿದ್ದಾಳೆ. ಪ್ರಶ್ನೆ ಬರ್ತದಲ್ವ ನಮಗೆ, ಆಕೆ ಮಹಿಷಾಸುರ ಮರ್ದಿನಿ ಚಾಮುಂಡಿ ಯಾಕೆ ಆದ್ಲು ಅಂತ. ಚಾಮುಂಡಿ ಆಗುವಂಥದ್ದು ಮುಂದಿನ ಭಾಗ ಇನ್ನೇನು ನಾವು ನೋಡ್ತಾ ಇದ್ದೇವೆ ಉತ್ತಮ ಚರಿತದಲ್ಲಿ. ಅಲ್ಲಿ ಆಕೆ ರಾಕ್ಷಸರನ್ನು ವಧಿಸಿ ಚಾಮುಂಡಿ ಅಂತ ಆಗುವಂಥದ್ದು. ಚಾಮುಂಡಿಯೂ ಆಕೆಯೇ, ಮಹಿಷಮರ್ದಿನಿಯೂ ಆಕೆಯೇ. ಮಹಿಷಾಸುರನನ್ನು ವಧಿಸಿದಂತಹ ಆಕೆ ಚಾಮುಂಡಿಯಾಗಿ ಬಂದು ನಿಂತದ್ದು ಇಲ್ಲಿ ಮೈಸೂರಿನಲ್ಲಿ ಅಥವಾ ಮೈಸೂರಿನಲ್ಲಿ. ಮಹಿಷಮರ್ದಿನಿಯೂ ಅವಳೇ, ಚಾಮುಂಡಿಯೂ ಅವಳೇ, ಯಾವುದೇ ಹೆಸರುಗಳಿಂದ ಕರೀರಿ ಅದು ಅವಳೇ. ಆಕೆ ನಮ್ಮ ತಾಯಿ, ಆಕೆ ಜಗನ್ಮಾತೆ. ದುಷ್ಟ ಶಿಕ್ಷಣಕ್ಕಾಗಿ ಆಕೆ ಈ ರೌದ್ರ ರೂಪವನ್ನು ತಾನು ಹೊಂದಿದ್ದಾಳೆ. ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಸಾಲು ಉಂಟು, ಶ್ಯಾಮ ಸುಂದರನವನೇ ಚಕ್ರಿ ನರಹರಿಯಂತೆ ಸೋಮಸುಂದರ ಶಿವನೇ ರುದ್ರ ಭೈರವನು ಹೈಮವತಿ ಶಿವೆ ತಾನೇ ಕಾಳಿ ಚಂಡಿಕೆಯಂತೆ ಪ್ರೇಮ ಘೋರಗಳೊಂದೇ ಮಂಕುತಿಮ್ಮ ಅಂತ. ಪ್ರೇಮವಾದಂತಹ ಆ ಪ್ರೇಮಭರಿತವಾದಂತಹ ರೂಪವನ್ನೇ ಅವಳು ತೋರಿಸಲಿ ಅಥವಾ ಈ ಸಿಟ್ಟಿನ ಉಗ್ರ ರೂಪವನ್ನೇ ತೋರಿಸಲಿ, ಆಕೆ ನಮ್ಮ ತಾಯಿ ಅಂತ. ಶ್ಯಾಮಸುಂದರನವನೇ ಚಕ್ರಿ ನರಹರಿಯಂತೆ, ಕೈಯಲ್ಲಿ ಕೊಳಲನ್ನು ಹಿಡ್ಕೊಳ್ತಾನೆ, ಯುದ್ಧಕ್ಕೆ ಬೇಕಾದಾಗ ತಾನು ಚಕ್ರವನ್ನೂ ಹಿಡಿತಾನೆ. ರುದ್ರ ಭೈರವ ನಾಟ್ಯವನ್ನು, ತಾಂಡವ ನಾಟ್ಯವನ್ನು ಶಿವ ಮಾಡ್ತಾನೆ. ಅದೇ ರೀತಿಯಾಗಿ ತಾನು ಧ್ಯಾನಸ್ಥನಾಗಿ ತಾನಲ್ಲಿ ಸುಮ್ಮನೆ ಕೂತ್ಕೊಳ್ತಾನೆ. ಹಾಗೆಯೇ ತಾಯಿ ಈಕೆ ಶಾಂತ ಸ್ವರೂಪದಳು ಇದ್ದಾಳೆ, ಕಾಳಿ ಭೈರವಿಯಾಗಿಯೂ ಬರ್ತಾಳೆ. ಹೀಗೆ ಪ್ರೇಮವೂ ಉಂಟು, ಘೋರತೆಯೂ ಉಂಟು ಆ ಭಗವಂತನ ಅಥವಾ ಆ ಜಗನ್ಮಾತೆಯ ರೂಪದಲ್ಲಿ ಅಂತ. ಹೀಗಾಗಿ ಆಕೆ ಇಲ್ಲಿ ರುದ್ರ ರೂಪದಲ್ಲಿ, ತಾಮಸ ರೂಪದಲ್ಲಿ, ಭಯವನ್ನು ಹುಟ್ಟಿಸುವಂತಹ ರೂಪದಲ್ಲಿ ಅವಳು ಕಾಣಿಸಿಕೊಳ್ತಾ ಇದ್ದಾಳೆ ಅಂತಾದರೆ ನಾವು ಭಯಪಡಬೇಕು ಅಂತೇನಿಲ್ಲ. ಕೆಟ್ಟದ್ದನ್ನು, ದುಷ್ಟರನ್ನು ಶಿಕ್ಷಿಸುವಂತಹ ತಾಯಿಯಾಗಿ ಅವಳಿದ್ದಾಳೆ. ಮಕ್ಕಳು ಕೆಟ್ಟದ್ದು ಮಾಡಿದಾಗ ತಾಯಿ ದಂಡಿಸುವಂಥದ್ದು ಸಹಜವೇ. ಆವಾಗ ಶಾಂತ ರೀತಿಯಲ್ಲಿ ಹೇಳಿದರೆ ಯಾರೂ ಕೇಳುವಂತಹ ಸ್ಥಿತಿಯಲ್ಲಿಲ್ಲ. ಅದಕ್ಕಾಗಿ ಆಕೆ ರೌದ್ರ ರೂಪವನ್ನು ಧರಿಸಿ ಆ ಮಹಿಷಾಸುರನನ್ನು ಸಂಹರಿಸಿದ್ದಾಳೆ. ಜಗನ್ಮಾತೆ ಮಹಿಷಾಸುರನಲ್ಲಿ ಆವಾಗಲೇ ಯುದ್ಧದ ಸಂದರ್ಭದಲ್ಲಿ ಹೇಳಿದ್ಲು, ಈಗ ನೀನು ಗರ್ಜಿಸು, ಯಾವಾಗ ನಾನು ನಿನ್ನನ್ನು ಕೊಲ್ತೇನೋ, ಈ ಸುರಾಪಾನ ಮಾಡಿ ಬರ್ತೇನೆ, ಯಾವಾಗ ನಿನ್ನನ್ನು ಕೊಲ್ತೇನೋ ಆವಾಗ ಸುರರು ಗರ್ಜಿಸ್ತಾರೆ, ಅಂದರೆ ದೇವತೆಗಳು ಗರ್ಜಿಸ್ತಾರೆ, ಅಂದರೆ ಅವರು ಹರ್ಷದಿಂದ ಕುಣಿತಾರೆ ಅಂತ ಹೇಳಿದ್ಲು. ಹಾಗೇ ಇಲ್ಲಿ ಈಗ ಮಹಿಷಾಸುರನನ್ನು ತಾಯಿ ಕೊಂದ ನಂತರ ದೇವತೆಗಳೆಲ್ಲರೂ ಕೂಡ ಸಂತೋಷದಿಂದ ಜಯಕಾರವನ್ನು ಹಾಕ್ತಾರೆ. ಆಕಾಶದಿಂದ ಪುಷ್ಪವೃಷ್ಟಿಗಳು ಅಂದರೆ ಹೂಮಳೆಯನ್ನು ಸುರಿಸಲಾಗ್ತದೆ ತಾಯಿಯ ಮೇಲೆ. ಅಪ್ಸರೆಯರೆಲ್ಲರೂ ಆಕಾಶದಲ್ಲಿ ನೃತ್ಯವನ್ನು ಮಾಡ್ತಾರಂತೆ. ಈ ರೀತಿಯಾಗಿ ಆಕೆ ಮಹಿಷಾಸುರ ಮರ್ದಿನಿಯಾಗಿ ನಿಲ್ತಾಳೆ ಜಗದಂಬೆ ಅಂತ ಹೇಳುವಂಥದ್ದು. ಇದು ದುರ್ಗಾ ಸಪ್ತಶತಿಯ ಮಧ್ಯಮ ಚರಿತದಲ್ಲಿ ಬರುವಂಥ
ಹೇಳುವಂತಹ ಭಾಗ. ಈ ಎಲ್ಲ ಕಥೆಯನ್ನು ಕೂಡ ಸುಮೇಧ ಮಹರ್ಷಿಗಳು ಸುರತ ಸಮಾಧಿಗೆ ಹೇಳ್ತಾ ಇದ್ದಾರೆ ಅಂತ ಹೇಳುವಂಥದ್ದನ್ನು ನಾವು ನೆನಪಿಟ್ಟುಕೊಳ್ಳಬೇಕು. ಮುಂದಿನ ಅಧ್ಯಾಯದಲ್ಲಿ ಏನೆಲ್ಲ ಉಂಟು ಅಂತ ಹೇಳುವಂಥದ್ದು ಕೂಡ ಮತ್ತು ದೇವಿ ಮಹಾತ್ಮೆಯ ಮುಂದಿನ ಚಿಂತನೆಯನ್ನು ಮುಂದಿನ ದಿನಗಳಲ್ಲಿ ನೋಡುವ. ಎಲ್ಲರಿಗೂ ಕೂಡ ಶುಭವಾಗಲಿ, ಮಂಗಳವಾಗಲಿ. ತಾಯಿ ಜಗದಂಬೆಯ ಅನುಗ್ರಹ ಸರ್ವರಿಗೂ ಕೂಡ ಪ್ರಾಪ್ತವಾಗಲಿ. ಜಗದಂಬಾರ್ಪಣಮಸ್ತು.